ಮೊದಲನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮೌಲ್ಯದ ನೋಟು ಯಾವುದು? ಆಪ್ಷನ್ ಎ 2000 ರೂಪಾಯಿ, ಆಪ್ಷನ್ ಬಿ 500 ರೂಪಾಯಿ, ಆಪ್ಷನ್ ಸಿ 200 ರೂಪಾಯಿ, ಆಪ್ಷನ್ ಡಿ 1000 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದ ಅತಿ ದೊಡ್ಡ ಮೌಲ್ಯದ ನೋಟು 2000 ರೂಪಾಯಿ. ಎರಡನೆಯ ಪ್ರಶ್ನೆ, ಪಿಎಂ ಕಿಸಾನ್ ಯೋಜನೆಯನ್ನು ಯಾರಿಗಾಗಿ ಮಾಡಲಾಗಿದೆ? ಆಪ್ಷನ್ ಎ ಕಾರ್ಮಿಕರು, ಆಪ್ಷನ್ ಬಿ ವಿದ್ಯಾರ್ಥಿಗಳು, ಆಪ್ಷನ್ ಸಿ ಉದ್ಯಮಿಗಳು, ಆಪ್ಷನ್ ಡಿ ರೈತರು. ಸರಿಯಾದ ಉತ್ತರ ಆಪ್ಷನ್ ಡಿ. ಪಿಎಂ ಕಿಸಾನ್ ಯೋಜನೆಯನ್ನು ರೈತರಿಗಾಗಿ ಮಾಡಲಾಗಿದೆ. ಮೂರನೆಯ ಪ್ರಶ್ನೆ, ಆಮ್ಲಜನಕ ನೀಡುವ ಮರ ಎಂದು ಯಾವ ಮರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಆಲದ ಮರ, ಆಪ್ಷನ್ ಬಿ ಶ್ರೀಗಂಧ ಮರ, ಆಪ್ಷನ್ ಸಿ ಅರಳಿ ಮರ, ಆಪ್ಷನ್ ಡಿ ನೆಲ್ಲಿಕಾಯಿ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ. ಆಮ್ಲಜನಕ ನೀಡುವ ಮರ ಎಂದು ಅರಳಿ ಮರವನ್ನು ಕರೆಯಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟಕ್ಕೆ ಬಳಸುವ ಸಾಧನ ಯಾವುದು? ಆಪ್ಷನ್ ಎ ಬಾಲ್, ಆಪ್ಷನ್ ಬಿ ಶಟಲ್ ಕಾಕ್, ಆಪ್ಷನ್ ಸಿ ಬ್ಯಾಟ್, ಆಪ್ಷನ್ ಡಿ ಸ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ. ಬ್ಯಾಡ್ಮಿಂಟನ್ ಆಟಕ್ಕೆ ಬಳಸುವ ಸಾಧನ ಶಟಲ್ ಕಾಕ್. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು. ಆರನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತುಪ್ಪವನ್ನು ಸೇವಿಸಬಾರದು? ಆಪ್ಷನ್ ಎ ಅಧಿಕ ತೂಕ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅಧಿಕ ತೂಕ ಮತ್ತು ಕಾಮಾಲೆ ಸಮಸ್ಯೆ ಇರುವವರು ತುಪ್ಪವನ್ನು ಸೇವಿಸಬಾರದು. ಏಳನೆಯ ಪ್ರಶ್ನೆ, ಮಧುಮೇಹ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ಸ್, ಆಪ್ಷನ್ ಬಿ ಇನ್ಸುಲಿನ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಮಧುಮೇಹ ಇನ್ಸುಲಿನ್ನ ಕೊರತೆಯಿಂದ ಉಂಟಾಗುತ್ತದೆ. ಎಂಟನೆಯ ಪ್ರಶ್ನೆ, ವಿಶ್ವದ ಯಾವ ದೇಶ ಬಾದಾಮಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ. ಬಾದಾಮಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಅಮೆರಿಕ. ಒಂಬತ್ತನೆಯ ಪ್ರಶ್ನೆ, ತಾಮ್ರದ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ರಕ್ತಹೀನತೆ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ತಾಮ್ರದ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಜೀರ್ಣಕಾರಿ ಸಮಸ್ಯೆ ಮತ್ತು ರಕ್ತಹೀನತೆ ಸಮಸ್ಯೆ ಗುಣವಾಗುತ್ತದೆ. ಹತ್ತನೆಯ ಪ್ರಶ್ನೆ, ವಿಷ್ಣುವಿನ ಕೈಯಲ್ಲಿರುವ ಆಯುಧ ಯಾವುದು? ಆಪ್ಷನ್ ಎ ಚಕ್ರ, ಆಪ್ಷನ್ ಬಿ ತ್ರಿಶೂಲ, ಆಪ್ಷನ್ ಸಿ ಧನುಸ್ಸು, ಆಪ್ಷನ್ ಡಿ ವಜ್ರ. ಸರಿಯಾದ ಉತ್ತರ ಆಪ್ಷನ್ ಎ. ವಿಷ್ಣುವಿನ ಕೈಯಲ್ಲಿರುವ ಆಯುಧ ಚಕ್ರ. 11ನೆಯ ಪ್ರಶ್ನೆ, ಕಾವೇರಿ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಬಂಗಾಳ ಕೊಲ್ಲಿ, ಆಪ್ಷನ್ ಸಿ ಲಾಕ್ಟೀವ್ ಸಮುದ್ರ, ಆಪ್ಷನ್ ಡಿ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಬಿ. ಕಾವೇರಿ ನದಿಯು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. 12ನೇ ಪ್ರಶ್ನೆ, ಕ್ಯಾರೆಟ್ನಲ್ಲಿ ಹೆಚ್ಚಾಗಿ ಇರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಡಿ,
ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ನಲ್ಲಿ ಹೆಚ್ಚಾಗಿ ಇರುವ ವಿಟಮಿನ್ ಎ. 13ನೇ ಪ್ರಶ್ನೆ, ಮಹಾಭಾರತದ ಯುದ್ಧ ಆರಂಭವಾದ ದಿನ ಯಾವುದು? ಆಪ್ಷನ್ ಎ ಅಮಾವಾಸ್ಯೆ, ಆಪ್ಷನ್ ಬಿ ಹುಣ್ಣಿಮೆ, ಆಪ್ಷನ್ ಸಿ ನವಮಿ, ಆಪ್ಷನ್ ಡಿ ಏಕಾದಶಿ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾಭಾರತದ ಯುದ್ಧ ಆರಂಭವಾದ ದಿನ ಅಮಾವಾಸ್ಯೆ. 14ನೇ ಪ್ರಶ್ನೆ, ರಾಮಾಯಣದಲ್ಲಿ ರಾಮನ ಪಾದುಕೆಯನ್ನು ಯಾರು ಪೂಜಿಸಿದರು? ಆಪ್ಷನ್ ಎ ಲಕ್ಷ್ಮಣ, ಆಪ್ಷನ್ ಬಿ ಶತ್ರುಘ್ನ, ಆಪ್ಷನ್ ಸಿ ಭರತ, ಆಪ್ಷನ್ ಡಿ ಹನುಮಂತ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಮಾಯಣದಲ್ಲಿ ರಾಮನ ಪಾದುಕೆಯನ್ನು ಭರತನು ಪೂಜಿಸಿದನು. 15ನೇ ಪ್ರಶ್ನೆ, ಲಿವರ್ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ ಎ ಕುರಿ ಮಾಂಸ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಕರಿದ ಆಹಾರ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಲಿವರ್ ಸಮಸ್ಯೆ ಇರುವವರು ಕುರಿ ಮಾಂಸ ಮತ್ತು ಕರಿದ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. 16ನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ರಾಮನಗರ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೆಂಗಳೂರು ನಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. 17ನೇ ಪ್ರಶ್ನೆ, ಸೇಬುಹಣ್ಣು ತಿನ್ನುವುದು ನಮ್ಮ ದೇಹದ ಯಾವ ಅಂಗಕ್ಕೆ ಉತ್ತಮ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬುಹಣ್ಣು ತಿನ್ನುವುದು ಹೃದಯಕ್ಕೆ ತುಂಬಾ ಉತ್ತಮ. 18ನೇ ಪ್ರಶ್ನೆ, ಈರುಳ್ಳಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ, ಆಪ್ಷನ್ ಬಿ ಕೊಲೆಸ್ಟ್ರಾಲ್, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 19ನೇ ಪ್ರಶ್ನೆ, ಗಂಡಸರು ಜೇಬಿನಲ್ಲಿ ಯಾವುದನ್ನು ಇಟ್ಟುಕೊಂಡರೆ ಕೆಲಸದಲ್ಲಿ ಲಾಭ ಹೆಚ್ಚುತ್ತದೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಹಳದಿ ಕಾಗದ, ಆಪ್ಷನ್ ಡಿ ತಾಮ್ರದ ನಾಣ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಗಂಡಸರು ಜೇಬಿನಲ್ಲಿ ಏಲಕ್ಕಿ ಅಥವಾ ಹಳದಿ ಕಾಗದವನ್ನು ಇಟ್ಟುಕೊಂಡರೆ ಕೆಲಸದಲ್ಲಿ ಲಾಭ ಹೆಚ್ಚುತ್ತದೆ. 20ನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಆಹಾರವನ್ನು ಮರುಜೀರ್ಣ ಮಾಡುತ್ತದೆ? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಡಿ ಹಸುವು ತನ್ನ ಆಹಾರವನ್ನು ಮರುಜೀರ್ಣ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.